ಪಾರ್ಟ್ 1 ನೀವು ಡ್ರೋನ್ ಸೀರೀಸ್ ಪಾರ್ಟ್ 1 ನೀವು ನೋಡಿದ್ರಿ, ಡ್ರೋನಿಂದ ಏನೇನು ಕಂಪೋನೆಂಟ್ಸ್ ಇರುತ್ತೆ ಅಂತ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಈಗ ಪಾರ್ಟ್ 2 ಅಲ್ಲಿ ಡ್ರೋನ್ ಬಿಲ್ಡ್, ಕಸ್ಟಮ್ ಡ್ರೋನ್ ಹೆಂಗೆ ಸ್ಕ್ರ್ಯಾಚ್ಲಿಂದ ಬಿಲ್ಡಪ್ ಮಾಡ್ತಾರೆ ಅದೆಲ್ಲ ಪೂರ ತೋರಿಸ್ತೀನಿ. ಇಲ್ಲಿ ಬನ್ನಿ ನೋಡೋಣ. ಸೊ ಇಲ್ಲಿ ನಾನು ಗೆಪ್ಆರ್ ಸಿ 7" ಫ್ರೇಮ್ ಇದೆಯಲ್ಲ ಅದನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡಬೇಕು ಆರ್ಮ್ಸ್ ಲೆಂತ್ ನೋಡಿದಾಗ 2 ಆರ್ಮ್ಸ್ ಸೇಮ್ ಇದ್ದು, 2 ಆರ್ಮ್ಸ್ ಸೇಮ್ ಇದ್ದು, ಬಟ್ 4 ಆರ್ಮ್ಸ್ ಸೇಮ್ ಲೆಂತಲ್ಲಿ ಇರಲಿಲ್ಲ. ಆವಾಗ ಗೊತ್ತಾಯಿತು ನನಗೆ ಶಾರ್ಟರ್ ಲೆಂತ್ ಆರ್ಮ್ಸ್ ಏನಿದೆ ಅದು ಫ್ರಂಟಲ್ಲಿ ಬರುತ್ತೆ ಅಂತ, ಲಾಂಗರ್ ಲೆಂತ್ ಆರ್ಮ್ಸ್ ಏನಿದೆ ಅದು ಬ್ಯಾಕಲ್ಲಿ ಬರುತ್ತೆ ಅಂತ. ಆಮೇಲೆ ಅದ್ರ ನಟ್ಸ್ ಬೋಲ್ಟ್ಸ್ ಎಲ್ಲ ಚೆಕ್ ಮಾಡಿಕೊಂಡೆ, ಯಾವ್ಯಾವ ಎಲ್ಲೆಲ್ಲಿ ಹೋಗುತ್ತೆ ಅಂತ. ಅವ್ರು ಶೀಟ್ ಕೊಟ್ಟಿದ್ದಾರಲ್ಲ ಆ ಶೀಟಲ್ಲಿ ಚೆಕ್ ಮಾಡಿಕೊಂಡೆ. ಆ್ಯಂಡ್ ಲೆಂತ್ನೂ ಸ್ಪೆಸಿಫೈ ಮಾಡಿದ್ದಾರೆ. ಒಂದೊಂದು 14 mm ಲೆಂಗ್ತಲ್ಲಿದ್ದು, ಒಂದೊಂದು 10 mm ಲೆಂಗ್ತಲ್ಲಿತ್ತು. ಸೊ ಅದು ಅವ್ರು ಶೀಟ್ ಕೊಟ್ಟಿದ್ದಾರಲ್ಲ ಅದು ಶೀಟ್ ಪ್ರಕಾರ ಯಾವುದು ಎಲ್ಲೆಲ್ಲಿ ಹೋಗುತ್ತೆ ಅಂತ ಅದು ಮೆಜರ್ಮೆಂಟ್ ತೊಗೊಂಡು ನಾನು ನಟ್ಟನ್ನು ಚೂಸ್ ಮಾಡಿದೆ. ಇಲ್ಲಿ ಇಲ್ಲಿ ನಾನು ಸಪೋರ್ಟಿಂಗ್ ಸೆಂಟ್ರ್ ಪ್ಲೇಟ್ ಏನಿದೆಯಲ್ಲ ಆ ಸಪೋರ್ಟಿಂಗ್ ಸೆಂಟ್ರ್ ಪ್ಲೇಟ್ನ ಅದ್ರ ಮೇಲೆ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೆ ಯಾವ್ದು ಸಪೋರ್ಟಿಂಗ್ ಫ್ರೇಮ್ ಸೆಂಟ್ರ್ ಪ್ಲೇಟ್ ಅಲ್ಲಿ ಬರುತ್ತೆ ಅಂತ. ಯಾಕಂದರೆ 2 ಕೊಟ್ಟಿರ್ತಾರೆ, ಒಂದು ಹಿಂದೆ ಬ್ಯಾಕ್ ಸಪೋರ್ಟಿಂಗ್ ಸೆಂಟ್ರ್ ಪ್ಲೇಟು, ಫ್ರಂಟ್ ಸಪೋರ್ಟಿಂಗ್ ಸೆಂಟ್ರ್ ಪ್ಲೇಟ್ ಅಂತ. ಸೊ ಇದನ್ನು ಇಟ್ಕೊಂಡು ಸಿಂಗಲ್ ಆರ್ಮ್ನ ಅಲ್ಲಿ ಇಟ್ಕೊಂಡು ಸಪೋರ್ಟಿಂಗ್ ಪ್ಲೇಟಿಗೆ ನಟ್ ಬೋಲ್ಟನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಇಲ್ಲಿ 1 ಆರ್ಮ್ ಮುಗೀತು, ಬೇರೆ 4 ಆರ್ಮ್ನ ಇದೇ ಥರ ಮಾಡಬೇಕು. ಇಲ್ಲಿ ನಾನು ಸ್ಟ್ಯಾಂಡ್ ಆಫ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ನಾವು ಅಪ್ಪರ್ ಪ್ಲೇಟ್ ಕನೆಕ್ಷನ್ ಸಲುವಾಗಿ ನೆಕ್ಸ್ಟ್ ಫೇಸ್ ಆಫ್ ಡಿಸೈನಿಗೆ ಹೋಗ್ಬೇಕಂತ. ಸೊ ಅದಕ್ಕೆ ಬೇಕಾಗಿರೋ ನಟ್ಟು ಬೋಲ್ಟ್ಸನ್ನೆಲ್ಲ ಸ್ಕ್ರೂ ಇನ್ ಮಾಡ್ತಾ ಇದ್ದೀನಿ ಸ್ಟ್ಯಾಂಡ್ ಆಫ್ಸ್ ಜೊತೆಗೆ. ಓಕೆ, ಸೊ ಫ್ರೇಮ್ ಬಿಲ್ಡ್ ಆಯಿತು ಒಂದು ಲೆವೆಲಿಗೆ. ಅಪ್ಪರ್ ಪ್ಲೇಟನ್ನು ಇನ್ನು ಈಗ ಇನ್ಸ್ಟಾಲ್ ಮಾಡೋದಿಲ್ಲ, ಇದು ಲೇಟ್ರಾಗಿ ಇನ್ಸ್ಟಾಲ್ ಮಾಡೋದು. ಸೊ ಇವಾಗ ಮೋಟ್ರಿಗೆ ಬರೋಣ. ಸೊ ಮೋಟ್ರನ್ನ ನಾನು 4 ತೊಗೊಂಡಿದ್ದೀನಿ. ಇಲ್ಲಿ ಅದು ಸ್ಪಿನ್ ಕರೆಕ್ಟಾಗಿ ಆಗುತ್ತೆ ಇಲ್ಲ, ಏನಾರ ಫ್ರಿಕ್ಷನ್ ಇದೆ ಇಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ದೀಸ್ ಆರ್ ರೇಸರ್ ಸ್ಟಾರ್ ಏರ್ ಎ ಮೋಟರ್ಸು, 1200 kV, 2508 ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ವಯರ್ ಲೆಂಗ್ತು ಅದೆಲ್ಲ ಚೆಕ್ ಮಾಡಿಕೊಂಡು ಅದನ್ನು ಸ್ಕ್ರೂ ಇನ್ ಮಾಡ್ಕೋಬೇಕು. ಸೊ ಈಚ್ ಮೋಟ್ರ್ ಜೊತೆ ಅದಕ್ಕೆ ಬೇಕಾಗಿರೋ ಸ್ಕ್ರೂಸು, ಆಮೇಲೆ ಪ್ರೊಪೆಲ್ಲರ್ ನಟ್ ಕೊಡ್ತಾರೆ ಅವರೇ. ಸೊ ಅದನ್ನು ತಗೊಂಡಿದ್ದೀನಿ ಇಲ್ಲಿ. ಆ್ಯಂಡ್ ಅದನ್ನು ಚೆಕ್ ಮಾಡಿಕೊಂಡು ಒಂದೊಂದು ಆರ್ಮ್ಸಿಗೆ ಇನ್ಸ್ಟಾಲ್ ಮಾಡ್ತೀನಿ. ಇಲ್ಲಿ ಇದು ಏನು ಸ್ಕ್ರೂ ಇದೆಲ್ಲ ಪಾಕೆಟಲ್ಲಿ ಹಾಕ್ತಾ ಇರೋದು, ಇದು ಮೋಟ್ರದ್ದು ಶಾಫ್ಟ್ ಹಿಡ್ಕೊಳ್ಳಿಕ್ಕೆ ಸ್ಕ್ರೂ ಇರುತ್ತೆ. ಅದು ನಮಗೇನು ಬೇಕಾಗಲ್ಲ, ಅದು ಅವರೇ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಅದೇನು ನಮಗೆ ಬೇಕಾಗಲ್ಲ, ಅದು ಭಾಳ ಚಿಕ್ಕದಿರುತ್ತೆ. ಅದು ಮೋಟ್ರ್ ಬಾಟಮಲ್ಲಿ ಹೋಗುತ್ತೆ ಅದು. ಸೊ ಇಲ್ಲಿ ಪ್ರಾಪರಾಗಿ ಆ ಆರ್ಮ್ಸ್ನ ಹೋಲ್ಸ್ ಏನಿದೆಯಲ್ಲ ಅದಕ್ಕೆ ಮೋಟ್ರದ್ದು ನಟ್ ಹೋಲ್ಸ್ ಏನಿದೆಯಲ್ಲ ಅದೆರಡು ಅಲೈನ್ ಮಾಡ್ಕೋಬೇಕು. ಮಾಡಿಕೊಂಡು ಅದಕ್ಕೆ ಸ್ಕ್ರೂ ಇನ್ ಮಾಡಬೇಕು. ಎವ್ರಿ ಟೈಮ್ ಸ್ಕ್ರೂ ಇನ್ ಮಾಡಿದಾಗ ನೋಡಿ ಈಚ್ ಸ್ಕ್ರೂನ ಲೂಸಾಗಿ ಸ್ಕ್ರೂ ಇನ್ ಮಾಡಬೇಕು. ಸೊ ದ್ಯಾಟ್ ಬೇರೆ ಸ್ಕ್ರೂಗಳು ಹಾಕೋಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಟೈಟ್ ಆಗುತ್ತೆ, ಅದು ಬರೋದಿಲ್ಲ. ಸೊ ಒಂದು ಮೋಟ್ರಿಂದ ಆಯಿತು. ಇಲ್ಲಿ ಇನ್ನೊಂದು ಮೋಟ್ರನ್ನ ನಾನು ಇದೇ ಥರನ ಸ್ಕ್ರೂ ಇನ್ ಮಾಡ್ತಾ ಇದ್ದೀನಿ. ಇವಾಗ 2 ಮೋಟ್ರ್ ಆಯಿತು. 3ನೇ ಮೋಟ್ರು, ಅದಕ್ಕೆ ಬೇಕಾಗಿರೋ ಸ್ಕ್ರೂಸು, ಪ್ರಾಪ್ ನಟ್ಟು 2 ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಇಲ್ಲಿ. ಇವಾಗ ಲಾಸ್ಟ್ ಮೋಟ್ರ್, 4th ಮೋಟ್ರ್, ಅದಕ್ಕೆ ಬೇಕಾಗಿರೋ ನಟ್ಸು ಸ್ಕ್ರೂಸನ್ನೆಲ್ಲ ತಗೊಂಡಿದ್ದೀನಿ. ತಗೊಂಡು ಅದಕ್ಕೂ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ.
ಮೋಟ್ರದ್ದಾಯಿತು. ಸೊ ನೆಕ್ಸ್ಟ್ ESCನ ತೊಗೊಳ್ಳೋಣ. ಇ ಎಸ್ ಸಿ ಮೇಲಿಂದ ಕವರ್ ತೊಗೊಳ್ಳೋಣ. ಇದು ಚೆಕ್ ಮಾಡೋಣ ESC ಒಳಗಡೆ ಹೋಗುತ್ತಾ ಇಲ್ಲ ಅಂತ. ಬಟ್ ಎನಿವೆ ಲಾಸ್ಟಿಗೆ ನಾನು ಇದನ್ನು ಯೂಸ್ ಮಾಡಲಿಲ್ಲ, ಸೊ ಅದಕ್ಕೆ ಸೈಡಿಗೆ ಇಟ್ಟೆ. ಅದಕ್ಕೆ ಬೇಕಾಗಿರೋ ನಟ್ಸ್ ಇರುತ್ತೆ, ESC ಹೋಲ್ಡ್ ಮಾಡಲಿಕ್ಕೆ ನಟ್ಸ್ ಇರುತ್ತೆ. ಇದು ಪ್ಲಾಸ್ಟಿಕ್ ನಟ್ಸ್ನ ಟ್ರೈ ಮಾಡೋಣ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಸಪ್ರೇಟ್ ನಾನು ಆರ್ಡರ್ ಮಾಡಿರೋದು ನಟ್ ಕೇಸ್ ಇದು. ಸೊ ಇದರಲ್ಲಿ ಬೇರೆ ಬೇರೆ ಥರ ನಟ್ಸ್ ಇರುತ್ತೆ, ನಟ್ಸು, ಸ್ಕ್ರೂಸು, ಸ್ಟ್ಯಾಂಡ್ ಆಫ್ಸು ಎಲ್ಲ ಇರುತ್ತೆ ಇದು. ಬಟ್ ಅನ್ಫಾರ್ಚುನೇಟ್ಲಿ ಅದು ಪ್ಲಾಸ್ಟಿಕ್ ಅದಿತ್ತು. ಸೊ ಇಲ್ಲಿ ESCನ ಅಲ್ಲಿ ಹಾಕ್ಕೊಂಡು ನಾನು ನಟ್ನ ಸ್ಕ್ರೂ ಇನ್ ಮಾಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಬೇಕಾಗಿರೋ ಸ್ಟ್ಯಾಂಡ್ ಆಫ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ, ಸೊ ದಟ್ ಅದ್ರ ಮೇಲೆ ESC ಮೇಲೆ ಫ್ಲೈಟ್ ಕಂಟ್ರೋಲರ್ ಕನೆಕ್ಟ್ ಮಾಡಬೇಕಂತ. ಓಕೆ, ಕೆಳಗಡೆ ಒಂದಿಷ್ಟು ಗ್ಯಾಪ್ ಇದೆ ಆ್ಯಂಡ್ ಮೇಲಿನ ಪ್ಲೇಟ್ ಕರೆಕ್ಟಾಗಿ ಕುಂದಿರುತ್ತಾ ಇಲ್ಲ, ಹೈಟ್ ಏನಾದರೂ ವೇರಿಯೇಷನ್ ಆಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇವಾಗ ಮೋಟ್ರ್ ವೈರ್ ಲೆಂಗ್ತನ್ನ ಸುಮ್ಮನೆ ಆ ಥರ ಇಟ್ಟು ಫ್ಲೈಟ್ ಕಂಟ್ರೋಲರ್ ಅಲೈನ್ಮೆಂಟ್ ಚೆಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಫ್ಲೈಟ್ ಕಂಟ್ರೋಲ್ಗೆ ಏನು ಇಶ್ಯೂ ಇಲ್ಲ, ಅದು ಇಡ್ಬೋದು. ಅದ್ರ ಮೇಲೆ ಪ್ರಾಪರಾಗಿ ಇಟ್ಟು ಅದನ್ನು ಟೈಟ್ ಮಾಡ್ಬೋದು. ಅನ್ಫಾರ್ಚುನೇಟ್ಲಿ ಅದು ಪ್ಲಾಸ್ಟಿಕ್ ಸ್ಕ್ರೂಸ್ ಏನು ಯೂಸ್ ಮಾಡಿದ್ದಲ್ಲ, ಅದು ನನಗೆ ಲೈಕ್ ಆಗಲಿಲ್ಲ, ಸ್ಟರ್ಡಿ ಅನ್ನಿಸ್ಲಿಲ್ಲ. ಸೊ ಇದರಲ್ಲಿ ಮೆಟಲ್ ಸ್ಕ್ರೂಸ್ನ, ಶಾರ್ಟ್ ಸ್ಕ್ರೂಸ್ ಇದು ನನ್ನ ಕಡೆ. ಸೊ ಅದು ಮೆಟಲ್ ಸ್ಕ್ರೂ ಇನ್ಸ್ಟಾಲ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದೆ. ಸೊ ಆ ಪ್ಲಾಸ್ಟಿಕ್ ಸ್ಕ್ರೂಸ್ನ ತೆಗೆದು ಮೆಟಲ್ ಸ್ಕ್ರೂಸ್ನ ಇನ್ಸ್ಟಾಲ್ ಮಾಡಿ ಅದರ ಮೇಲೆ ESC ಇಡೋಣ ಇವಾಗ. ಓಕೆ, ಮೆಟಲ್ ಸ್ಕ್ರೂಸ್ ಇನ್ಸ್ಟಾಲೇಷನ್ ಆಯಿತು. ಸೊ ನೆಕ್ಸ್ಟ್ ಇವಾಗ ESCಗೆ ಅದು ವೈಬ್ರೇಷನ್ ಆಗಬಾರ್ದಂತ ರಬ್ಬರ್ದು ಇದು ಕೊಟ್ಟಿರ್ತಾರೆ, ಆ ಥರ ಬುಷ್ ಟೈಪ್ ಕೊಟ್ಟಿರ್ತಾರೆ, ಸಪೋರ್ಟಿಗೆ ಕೊಟ್ಟಿರ್ತಾರೆ. ಅದನ್ನು ಇನ್ಸ್ಟಾಲ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ESCಗೆ ಬೇಕಾಗಲ್ಲ, ಫ್ಲೈಟ್ ಕಂಟ್ರೋಲರ್ಗೆ ಅಷ್ಟೇ ಬೇಕಾಗುತ್ತೆ, ಯಾಕಂದ್ರೆ ಸೆನ್ಸರ್ ಇರೋದು ಫ್ಲೈಟ್ ಕಂಟ್ರೋಲರಲ್ಲಿ. ಬಟ್ ಎನಿವೆ ಕೊಟ್ಟಿದ್ದಾರೆ ಅಂದರೆ ಯಾಕೆ ಹಾಕಬಾರ್ದು. ಆ್ಯಂಡ್ ಅದು ಸ್ಲಿಪ್ ಆಗಲಾರ್ದಂಗೆ ಹಿಡ್ಕೊಂಡಿರುತ್ತೆ, ಗಟ್ಟಿಯಾಗಿ ಹಿಡ್ಕೊಂತು. ಸೊ ಅದರ ಸಲುವಾಗಿ ಅದಕ್ಕೂ ಹಾಕಿಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಅದು ರೆಡಿ ಆಯಿತು. ಸೊ ಮೋಟ್ರ್ ವೈರ್ಸಿಗೆ ಶೀಲ್ಡ್ ಮಾಡೋಕ್ಕೆ ಈ ಥರ ನೈಲಾನ್ದು ಬ್ರೇಡ್ ವೈರ್ ಸಿಗುತ್ತೆ. ಇದು ಟಿಪಿಕಲಿ ಆಟೋಮೋಟಿವ್ ಕಾರೆಲ್ಲ, ಬೈಕಲ್ಲಿ ಯೂಸ್ ಮಾಡ್ತಾರೆ. ಬಟ್ ಇದು ವೆರಿ ಲೈಟ್ ಇರುತ್ತೆ, ಪ್ಲಾಸ್ಟಿಕ್ ನೈಲಾನ್ ಇರುತ್ತಲ್ಲ. ಸೊ ಅದನ್ನು ನಾನು ಇಲ್ಲಿ ಇನ್ಸ್ಟಾಲ್ ಮಾಡಬೇಕಂತ ಅದನ್ನು ತೊಗೊಂಡಿದ್ದೀನಿ. ಸೊ ಇದು ನೈಲಾನ್ ಬ್ರೇಡ್ ವೈರ್ ಥ್ರೂ ಮೋಟ್ರ್ ವೈರ್ಸ್ ಎಲ್ಲ ತಗೊಂಡು ಆಮೇಲೆ ಅದಕ್ಕೆ ಎಡ್ಜಲ್ಲಿ 2 ಹೀಟ್ ಸ್ಟ್ರಿಂಗನ್ನು ಹಾಕ್ತಾಯಿದ್ದೀನಿ. ಸೊ ದಟ್ ಅದು ನೈಲಾನ್ ವೈರಿಗೆ ಹಿಂಗೆ ಹೀಟ್ ಮಾಡಿದ್ರೆ ಗಟ್ಟಿಯಾಗಿ ಶ್ರಿಂಕ್ ಆಗಿ ಹಿಡ್ಕೊಂಡ್ಬಿಡುತ್ತೆ ಅದು. ಇದೇ ಥರ ನಾವು 4 ಆರ್ಮ್ಸ್ 4 ಮೋಟ್ರ್ ಜೊತೆಗೆ ರಿಪೀಟ್ ಮಾಡಬೇಕು. ಇಲ್ಲೇನು ಮಾಡಿದ್ದೀನಿ, 1 ಆರ್ಮಿಗೆ ಅದೇ ಥರ ರಿಪೀಟ್ ಮಾಡಬೇಕು. ಪ್ಯಾಟರ್ನ್ ಸೇಮ್ ಇರುತ್ತೆ ಎಲ್ಲದಕ್ಕೂ. ಓಕೆ,
ಓಕೆ, ಸೊ ಎಲ್ಲ ಆರ್ಮ್ಸದ್ದಾಯಿತು, ಮೋಟ್ರ್ ನೈಲಾನ್ ವೈರ್ದಾಯಿತು. ಸೊ ಇವಾಗ ಇ ಎಸ್ ಸಿನ ತೆಕ್ಕೊಂಬಿಡೋಣ ಸೋಲ್ಡ್ರಿಂಗ್ ಸಲುವಾಗಿ. ಅದು ಅಲ್ಲಿ ಪ್ಲೇಸ್ ಹೋಲ್ಡರ್ ಟೈಪ್ ಇತ್ತು ಅಲೈನ್ಮೆಂಟ್ ಸಲುವಾಗಿ. ಈಗ ಸೋಲ್ಡ್ರಿಂಗಿಗೆ ಬೇರೆ ಕಡೆ ತೊಗೊಂಡು ಮಾಡಿಬಿಡೋಣ ಅದನ್ನು. ಆ್ಯಂಡ್ ಇಲ್ಲಿ ಈ ಚಾಮ್ ನೈಲಾನ್ ವೈರ್ ಏನಿದೆಯಲ್ಲ ಅದಕ್ಕೆ ಜಿಪ್ ಟೈಸಿಂದ ಟೈ ಮಾಡಿಬಿಡೋಣ, ಸೊ ದಟ್ ಅದು ಮೂವ್ ಆಗಬಾರ್ದು ಅಂತ. ಸೇಮ್ ಪ್ಯಾಟ್ರನ್ ರಿಪೀಟ್ ಆಗುತ್ತೆ ಎಲ್ಲ 4 ಆರ್ಮ್ಸ್ಗಳಿಗೆ. ಒಂದೊಂದು ಆರ್ಮಿಗೆ ನಾನು 2 ಜಿಪ್ ಟೈನ ಕಟ್ತಿದ್ದೀನಿ. ಒಂದು ಮೋಟ್ರ್ ಕ್ಲೋಸಲ್ಲಿ ಕಟ್ತಾ ಇದ್ದೀನಿ, ಇನ್ನೊಂದು ಫ್ರೇಮ್ ಕ್ಲೋಸಲ್ಲಿ ಕಟ್ತಾ ಇದ್ದೀನಿ, ಆ್ಯಸ್ ಅಲ್ಲಿ ನೋಡ್ತಾ ಇದ್ದೀರ ನೀವು. ಸೊ ಇವಾಗ ಸೋಲ್ಡ್ರಿಂಗ್ ಸ್ಟೇಷನಲ್ಲಿ ಬರೋಣ. ಇಲ್ಲಿ ಫ್ಲೈಟ್ ಕಂಟ್ರೋಲರ್ ಮಾಡ್ಯೂಲ್ನ ತೊಗೊಂಡಿದ್ದೀನಿ. ಇದಕ್ಕೆ ಅದು 3rd ಹ್ಯಾಂಡ್ ಅಂತಾರೆ, ಅದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ಅಲ್ಲಿ. ಆ್ಯಂಡ್ ಅದು ವಯರ್ ಆ್ಯಕ್ಚುಲಿ ಲಾಸ್ಟ್ ಡ್ರೋನ್ ಬಿಲ್ಡಲ್ಲಿ ಯೂಸ್ ಮಾಡಿದ್ದೆ, ಅದು ವಯರ್ನ ತೆಗಿತಾ ಇದ್ದೀನಿ ಇಲ್ಲಿ ಫಸ್ಟಿಗೆ. ಸೊ ಅದು ಶೋಲ್ಡರ್ ರಿಮೂವಲ್ ಸಲುವಾಗಿ, ಅದು ಶೋಲ್ಡರ್ ವಿಕ್ ಅಂತಾರೆ ಅಥವಾ ವ್ಯಾಕ್ಯೂಮ್ ವಿಕ್ ಅಂತಾರೆ, ಶೋಲ್ಡರ್ ರಿಮೂವಲ್ ಟೂಲ್ ಅದು. ಆ ಟೂಲಿಂದ ಅದು ಹೀಟ್ ಮಾಡಿ ಶೋಲ್ಡ್ರನ್ನ ಹಿಂಗೆ ಸಕ್ ಮಾಡ್ಕೊಂಬಿಡುತ್ತೆ ಅದು. ಓಕೆ, ಅದು ಸಕ್ ಮಾಡಿಕೊಂಡ್ರೆ ಅದು ಶೋಲ್ಡ್ರ್ ಕಿತ್ಕೊಂಡ್ಬರುತ್ತೆ. ಸೊ ಅದು ವಯರ್ ಡಿಸ್ಕನೆಕ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ. ಫ್ಲೈಟ್ ಕಂಟ್ರೋಲರ್ನ ಇಲ್ಲಿ ರಿವರ್ಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದು ಇ ಎಸ್ ಸಿಗೆ ಕಂಟ್ರೋಲ್ ಸಿಗ್ನಲ್ಸ್ ಏನು ಬರುತ್ತಲ್ಲ ಅದು ಬಾಟಮಲ್ಲಿ ಕೊಟ್ಟಿದ್ದಾರೆ. ಇದು ಫಾರ್ ಎಕ್ಸಾಂಪಲ್ 4-in-1 ಇ ಎಸ್ ಸಿ ಯೂಸ್ ಮಾಡಬೇಕಾದ್ರೆ ಬಾಟಮ್ ಸೈಡಲ್ಲಿ ಇದು 4 ಪಿನ್ಸ್ ಕೊಟ್ಟಿದ್ದಾರೆ. ನಾರ್ಮಲ್ ಇಂಡಿವಿಜುವಲ್ ಇ ಎಸ್ ಸಿ ಇದ್ದರೆ 4 ಕಾರ್ನರಲ್ಲಿ ಪಿನ್ಸ್ ಇದೆ. ಬಟ್ 4-in-1 ಸಲುವಾಗಿ ಏನಿದೆ ಬಾಟಮ್ ಸೈಡ್ ಇದೆ. ಸೊ ಅದಕ್ಕೆ ಬೇಕಾಗಿರೋದು ವಯರ್ನ ಇವಾಗ ಶೋಲ್ಡರ್ ಮಾಡಬೇಕು. ಸೊ ಅದು ವಯರ್ ಇ ಎಸ್ ಸಿ ಆ್ಯಂಡ್ ಫ್ಲೈಟ್ ಕಂಟ್ರೋಲರ್ ಕನೆಕ್ಷನ್ ವಯರ್ ಅದು. ಸೊ ಅಲ್ಲಿ ಯಾವ ಥರ ಅಲೈನ್ ಆಗುತ್ತೆ ಅಂತ ಚೆಕ್ ಮಾಡ್ಕೋತಾ ಇದ್ದಾನೆ ಇ ಎಸ್ ಸಿ ಒಳಗಡೆ, ಯಾಕಂದರೆ ಒಂದು ಸೈಡ್ ಅಷ್ಟೇ ಹೋಗುತ್ತೆ ಅದು ಕನೆಕ್ಟ್ ಮಾಡಿದ್ರೆ, ಇನ್ನೊಂದು ಸೈಡ್ ಹೋಗೋದಿಲ್ಲ. ಸೊ ಯಾವ ವಯರು ಏನು ಮೀನಿಂಗ್ ಅಂತ ಚೆಕ್ ಮಾಡ್ಕೋತಾ ಇದ್ದಾನೆ, ಯಾಕಂದರೆ ಮೀನಿಂಗ್ ತಿಳ್ಕೊಳ್ಳೋದೇ ಫ್ಲೈಟ್ ಕಂಟ್ರೋಲರ್ಗೆ ಶೋಲ್ಡರ್ ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಅದು ಗೊತ್ತಾಯಿತು. ಅದು ಗೊತ್ತಾದ ಕೂಡಲೇ ಇವಾಗ ಇ ಎಸ್ ಸಿ ವಯರ್ ಏನಿದಾರೆ ಅದು ಕಟ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಫ್ಲೈಟ್ ಕಂಟ್ರೋಲರ್ ಮೇಲೆ ಶೋಲ್ಡ್ರಿಂಗ್ ಪ್ಯಾಡ್ ಏನಿದೆ ಅಲ್ಲ, ಪಿ ಸಿ ಬಿ ಪ್ಯಾಡ್, ಸೊ ಅದಕ್ಕೆ ಶೋಲ್ಡರ್ ಫ್ಲಕ್ಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಲ್ಲಿ ಸ್ಮಾಲ್ ಸ್ಕ್ರೂ ಡ್ರೈವರ್ ತೊಗೊಂಡು. ಆ್ಯಂಡ್ ನೆಕ್ಸ್ಟ್ ಈಚ್ ಪ್ಯಾಡಿಗೆ ಸ್ವಲ್ಪ ಶೋಲ್ಡರ್ ಕನೆಕ್ಟ್ ಮಾಡ್ತಾಯಿದ್ದೀನಿ, ಸೊ ದಟ್ ಕನೆಕ್ಟ್ ಮಾಡ್ಲಿಕ್ಕೆ ಈಸಿ ಆಗಬೇಕು ಅಂತ, ಫೈನಲ್ ವಯರ್ ಕನೆಕ್ಟ್ ಮಾಡ್ಲಿಕ್ಕೆ ಈಸಿ ಆಗಬೇಕು ಅಂತ. ಓಕೆ, ಪ್ಯಾಡ್ಗೆ ವಯರೆಲ್ಲ ಟಿನ್ ಮಾಡೋದಾಯಿತು, ಶೋಲ್ಡರ್ ಟಿನ್ ಮಾಡೋದಾಯಿತು. ಇನ್ನೂ ಸ್ವಲ್ಪ ಫ್ಲಕ್ಸನ್ನು ಹಚ್ಕೋತಾ ಇದ್ದೀನಿ. ಸೊ ಇವಾಗೇನಿದೆ ಇ ಎಸ್ ಸಿ ವಯರ್ನ ತೊಗೊಂಡು ಫ್ಲೈಟ್ ಕಂಟ್ರೋಲರಿಗೆ ಶೋಲ್ಡ್ರ್ ಮಾಡ್ತಾಯಿದ್ದೀನಿ. ಅದು ಗ್ರೌಂಡ್ ಪಿನ್ ಶೋಲ್ಡ್ರ್ ಆಯಿತು. ಇದು ಕರೆಂಟ್ ಸೆನ್ಸರ್ ಅಂತ, ಕರೆಂಟ್ ಸೆನ್ಸರ್ ಪಿನ್ನ ಶೋಲ್ಡ್ರ್ ಮಾಡ್ತಾಯಿದ್ದೀನಿ ಇವಾಗ. ನೆಕ್ಸ್ಟ್ ಹಾಗೆ ಪವರ್ ಪಿನ್ನು, ಆಮೇಲೆ 4 ಸಿಗ್ನಲ್ ಪಿನ್ಸ್ ಏನಿದೆ ಅಲ್ಲ, ಸಿಗ್ನಲ್ ವಯರ್ಸು, ಅದನ್ನು ಶೋಲ್ಡ್ರ್ ಮಾಡ್ತಾಯಿದ್ದೀನಿ. ಇಂಡಿವಿಜುವಲ್ ಮೋಟ್ರಸ್ಸಿಗೆ ಇಂಡಿವಿಜುವಲ್ ಸಿಗ್ನಲ್ಸ್ ಬರುತ್ತೆ, S1, S2, S3, S4 ಅಂತ. ಸೊ ಅವುಗಳನ್ನೆಲ್ಲ ಇಲ್ಲಿ ಶೋಲ್ಡ್ರ್ ಮಾಡ್ತಾಯಿದ್ದೀನಿ.
ಎಲ್ಲ ಎ ಸಿ ವಯರ್ಗಳ ಸೋಲ್ಡ್ರಿಂಗ್ ಆಯ್ತು ಇಲ್ಲಿ, ಅದೇ ತೋರಿಸ್ತಾ ಇದ್ದೀನಿ ಇಲ್ಲಿ. ಫ್ಲೈಟ್ ಕಂಟ್ರೋಲಿಗೆ ಬ್ಯಾಟ್ರಿ ಇಲ್ಲಿಂದ ಡೈರೆಕ್ಟ್ ಕನೆಕ್ಷನ್ ಬೇಕು. ಸೊ ಅದಕ್ಕಾಗಿ ಎಕ್ಸ್ಟ್ರಾ 2 ವಯರ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಅದು ರೆಡ್ ವಯರ್ ಏನಿದೆ ಅಲ್ಲ, ಅದು ಫ್ಲೈಟ್ ಕಂಟ್ರೋಲಿಂದ ಬರ್ತಾ ಇದೆ, ಅದು ಇ ಎಸ್ ಸಿ ಇದು ರೆಡ್ ವಯರಿಗೆ ಹೋಗ್ತಾ ಇದೆ. ಸೊ ವಿಚ್ ಇಸ್ ಡೈರೆಕ್ಟ್ಲಿ ಕಮಿಂಗ್ ಫ್ರಮ್ ಬ್ಯಾಟ್ರಿ. ಸೊ ಅದನ್ನು ಸೋಲ್ಡರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಸೋಲ್ಡ್ರಿಂಗ್ ಮಾಡಬೇಕಾದ್ರೆ ಇನ್ನೊಂದು 2 ಕೈಲಿಂದ ಸೋಲ್ಡ್ರಿಂಗ್ ಮಾಡ್ಲಿಕ್ಕಾಗಲ್ಲ. ಸೊ ಅದೇನು ಆಕ್ಟೋಪಸ್ ಥರ ಮಷಿನ್ ನೋಡ್ತಾ ಇದ್ದಾರಲ್ಲ ಹೋಲ್ಡರು, ಅದಕ್ಕೆ ಥರ್ಡ್ ಹ್ಯಾಂಡ್ ಅಂತಾರೆ. ಆ ಥರ್ಡ್ ಹ್ಯಾಂಡ್ಗೆ ಅಲಿಗೇಟರ್ ಕ್ಲಿಪ್ಸ್ ಇರುತ್ತೆ. ಸೊ ಆ ಕ್ಲಿಪ್ಸ್ ಥ್ರೂ ನೀವು ಈಚ್ ಕಂಪೋನೆಂಟ್ನ ಹಿಡ್ಕೊಂಡು, ಈಚ್ ವಯರ್ನ ಹಿಡ್ಕೊಂಡು ಯಾವ ಥರ ಬೇಕು ಆ ಥರ ಅಲೈನ್ಮೆಂಟ್ ಮಾಡಿ ಇಟ್ಬಿಟ್ರೆ ಅದು ಅದೇ ಥರ ಹಿಡ್ಕೊಂಡು ಬಿಡುತ್ತೆ. ಸೊ ಅದು ಅದುಗಳೇ ಸೋಲ್ಡರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅವು. ಇಲ್ಲಿ ಫ್ಲೈಟ್ ಕಂಟ್ರೋಲರ್ ಇ ಎಸ್ ಸಿದು 2 ಕನೆಕ್ಷನ್ ಆಯಿತು. ಸಿಮಿಲರ್ಲಿ ಇ ಎಸ್ ಸಿ ಟು ಮೋಟ್ರ್ ಕನೆಕ್ಷನ್ನು ಇಲ್ಲಿ ಮಾಡಿದ್ದೀನಿ. ಅದು ವಿಡಿಯೋ ರೆಕಾರ್ಡಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ. ಜಸ್ಟ್ ವಯರ್ಸ್ ಏನಿರುತ್ತೆ ಅದು ಇ ಎಸ್ ಸಿ ಮೇಲೆ 3 ವಯರ್ಸ್ ಇರುತ್ತೆ, ಅದು ಕನೆಕ್ಟ್ ಮಾಡಿಬಿಡ್ಬೇಕು ಅಷ್ಟೇ. ಆ್ಯಂಡ್ ಇವಾಗ ಸ್ಕ್ರೂ ಏನೇನಿದೆ ಅದೆಲ್ಲ ಹಾಕ್ತಾ ಇದ್ದೀನಿ ಇ ಎಸ್ ಸಿ ಸಲುವಾಗಿ, ಬಿಫೋರ್ ಮೌಂಟಿಂಗ್ ಫ್ಲೈಟ್ ಕಂಟ್ರೋಲರ್ ಆನ್ ಟಾಪ್ ಆಫ್ ಇಟ್. ನಾಲ್ಕು ಸ್ಕ್ರೂಸ್ನ ಹಾಕ್ತಾ ಇದ್ದೀನಿ. ಬೇಸಿಕಲಿ ಸ್ಟ್ಯಾಂಡ್ ಆಫಿಗೆ ಸ್ವಲ್ಪ ಹೈಟ್ ಕೊಡ್ತಾ ಇದೆ, ಅದು ಆ ಥರ ಸ್ಕ್ರೂ ಇದೆ ಇದು. ಸೊ ಇದ್ರ ಮೇಲೆ ಫ್ಲೈಟ್ ಕಂಟ್ರೋಲರ್ ಕುಂದಿರುತ್ತೆ. ಇಲ್ಲಿ ಸ್ವಲ್ಪ ವಯರ್ ಟ್ವಿಸ್ಟ್ ಆಗ್ತಾ ಇತ್ತು. ಸೊ ಐ ಥಾಟ್ ಇನ್ನೊಂದ್ಸತಿ ರೀಸೋಲ್ಡ್ರ್ ಮಾಡಿದ್ರೆ ಆಯ್ತು ಅಂತ. ಇದು ಪವರ್ ವಯರ್, ಪವರ್ ಟು ಫ್ಲೈಟ್ ಕಂಟ್ರೋಲರ್ ಅದೇನಿದೆ ಅಲ್ಲ ಅದ್ರ ವಯರ್. ಮತ್ತೆ ಥರ್ಡ್ ಹ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ಥರ್ಡ್ ಹ್ಯಾಂಡ್ ನಂದು 2 ಹ್ಯಾಂಡ್ಸ್. ಸೊ ಆ ಥರ ಹಿಡಿದು ಟರ್ನ್ ಮಾಡಿ ಅದಕ್ಕೆ ಸೋಲ್ಡ್ರ್ ಮಾಡ್ತಾ ಇದ್ದೀನಿ. ಫ್ಲೈಟ್ ಕಂಟ್ರೋಲರ್ ಡಾಕ್ಯುಮೆಂಟೇಷನಲ್ಲಿ ಕೊಟ್ಟಿದ್ದಾರೆ ಯಾವ ವಯರಿಗೆ ಪವರ್ ಕನೆಕ್ಟ್ ಮಾಡ್ಬೇಕಂತ, ಇನ್ ಕೇಸ್ 4-in-1 ಇ ಎಸ್ ಸಿ ತೊಗೊಂಡ್ರೆ. ಸೊ ಇದೂ ಆಯಿತು. ಸೊ ಫ್ಲೈಟ್ ಕಂಟ್ರೋಲರ್ ನಾನು ಹೇಳ್ದಲ್ಲ ಅದರಲ್ಲಿ ಸೆನ್ಸರ್ ಇರುತ್ತೆ ಅಂತ. ಸೊ ಫ್ಲೈಟ್ ಕಂಟ್ರೋಲರಿಗೆ ವೈಬ್ರೇಷನ್ ಡ್ಯಾಂಪಿಂಗ್ ರಬ್ಬರ್ ಬುಷಸ್ ಇದು. ಸೊ ಆ ರಬ್ಬರ್ ಬುಷಸ್ನ ಫಸ್ಟಿಗೆ ನಟ್ಟಲ್ಲಿ ಹಾಕ್ಕೊಂಡು ಅದರ ಮೇಲೆ ಫ್ಲೈಟ್ ಕಂಟ್ರೋಲರ್ನ ಇಡ್ತಾ ಇದ್ದೀನಿ. ಸೊ ದಟ್ ಫ್ಲೈಟ್ ಕಂಟ್ರೋಲರ್ಗೆ ಜಾಸ್ತಿ ವೈಬ್ರೇಷನ್ಸ್ ಬರಬಾರ್ದು, ಮೋಟರ್ ರೊಟೇಷನ್ನಿಂದ ಜಾಸ್ತಿ ವೈಬ್ರೇಷನ್ ಬರಬಾರ್ದು ಅಂತ. ಆಮೇಲೆ ಅದಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ಇನ್ ಪ್ಲೇಸು. ಇದಕ್ಕೆ ನಟ್ಸ್ ಹಾಕ್ತಾ ಇದ್ದೀನಿ, ಅದಕ್ಕೆ ಬೇಕಾಗಿರೋ ನಟ್ಸು. ಓಕೆ, ಅದಷ್ಟಾಯಿತು. ನೆಕ್ಸ್ಟ್ ಇದಿಷ್ಟು 3D ಪ್ರಿಂಟೆಡ್ ಮೌಂಟ್ಸ್ ಏನಿದೆಯಲ್ಲ ಅದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದು ಫ್ರೇಮಿಗೆ ಕನೆಕ್ಟ್ ಆಗುತ್ತೆ, ಡೈರೆಕ್ಟ್ ಇನ್ಸರ್ಟ್ ಆಗುತ್ತೆ ಇದು. ಸೇಮ್ ವೇ ಇದು ಬ್ಯಾಕ್ ಸೈಡಲ್ಲಿರುತ್ತೆ ಅದರ ಇನ್ಸರ್ಷನ್. ಆ್ಯಂಡ್ ಪವರ್ ವಯರ್ ಹಿಂಗೆ ಮಿಡಲಲ್ಲಿಂದ ಮೇಲ್ಗಡೆ ಬರುತ್ತೆ ಅದು. ಆ್ಯಂಡ್ ಇವೆರಡು ಆ್ಯಂಟೆನಾ ಹೋಲ್ಡ್ ಮಾಡ್ಲಿಕ್ಕೆ ಪೈಪು, ಅದು ರಿಸೀವರ್ ಇದೆ ಅಲ್ಲಿ. ಸೊ ಆ್ಯಂಟೆನಾನ ಇದು 3D ಪ್ರಿಂಟೆಡ್ ಮೌಂಟ್ ಏನಿದೆ ಅಲ್ಲ ಅದ್ರ ಒಳಗಡೆ ಹೋಲ್ಸ್ ಇರುತ್ತೆ, ಅದರಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ.
ಒಂಥರ ಲುಕ್ ಕೊಡುತ್ತೆ. ಆ್ಯಂಟ್ ಥರ ಲುಕ್ ಕೊಡುತ್ತೆ ಇದು. ಈ ಥರ ಆ್ಯಂಟೆನಾ ಏನಿದೆ ಅಲ್ಲ, ಅದು ಬ್ಯಾಕ್ ಸೈಡ್ ಹಿಂಗೆ ಮೌಂಟ್ ಮಾಡಿದ್ರೆ, ಇನ್ಸರ್ಟ್ ಮಾಡಿದ್ರೆ ಹಿಂಗೆ ಆ್ಯಂಟ್ ಥರ ಕಾಣುತ್ತೆ ಅದು ಒಂಥರ. ಓಕೆ, ಇಲ್ಲಿ ರಿಸೀವರ್ ವಯರ್ಸ್ ಏನಿದೆಯಲ್ಲ ಅದನ್ನು ಸೋಲ್ಡ್ರ್ ಮಾಡ್ತಾಯಿದ್ದೀನಿ. ರಿಸೀವರ್ ವೈರ್ ಡೈರೆಕ್ಟ್ಲಿ ಫ್ಲೈಟ್ ಕಂಟ್ರೋಲರ್ಗೆ ಹೋಗುತ್ತೆ ಇಲ್ಲಿ. ಸೊ ಅದನ್ನು ಫಸ್ಟಿಗೆ ಸ್ವಲ್ಪ ಫ್ಲಕ್ಸ್ ಹಚ್ಕೊಂಡು ವೈರ್ನ ಅಲ್ಲಿ ಪ್ಯಾಡ್ಸ್ ಏನಿದೆಯಲ್ಲ ಪ್ಯಾಡ್ಸ್ ಮೇಲೆ ಸ್ವಲ್ಪ ಸೋಲ್ಡ್ರ್ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಅದು ಕರೆಕ್ಟಾಗಿ ಕುಂದ್ರೋದಿಲ್ಲ ಸೋಲ್ಡ್ರಿಂಗ್. ಸೊ ರಿಸೀವರಿಂದ ಮೇನ್ 2 ವೈರ್ ಇರುತ್ತೆ, ಇನ್ನೂ 2 ಪವರ್ ಆ್ಯಂಡ್ ಗ್ರೌಂಡ್ ಇರುತ್ತೆ. ಸೊ ಮೇನ್ 2 ವೈರಲ್ಲಿ ಒಂದು ಎಸ್ ಬಸ್ ಔಟ್ ಅಂತ. ಎಸ್ ಬಸ್ ಔಟ್ ಅಂದರೆ ಬೇಸಿಕಲಿ ರಿಸೀವರ್ ಫ್ಲೈಟ್ ಕಂಟ್ರೋಲರ್ ಜೊತೆಗೆ ಮಾತಾಡೋ ಚಾನಲ್ ಅದು. ಆ್ಯಂಡ್ ಇನ್ನೊಂದು ಸ್ಮಾರ್ಟ್ ಪೋರ್ಟ್ ಅಂತೆ. ಸ್ಮಾರ್ಟ್ ಪೋರ್ಟ್ ಈಸ್ 2 ವೇ ಕಮ್ಯುನಿಕೇಷನ್ ಬಿಟ್ವೀನ್ ರಿಸೀವರ್ ಆ್ಯಂಡ್ ಟ್ರಾನ್ಸ್ಮಿಟರ್, ಆ ಥರ ಇರ್ತದೆ. ಸೊ ಅದನ್ನು ಫ್ಲೈಟ್ ಕಂಟ್ರೋಲರ್ಗೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ಪವರ್ ಅಪ್ ಮಾಡಿ ಚೆಕ್ ಮಾಡ್ತಾಯಿದ್ದೀನಿ ಟ್ರಾನ್ಸ್ಮಿಟರ್ಲಿಂತ ಡಿಟೆಕ್ಟ್ ಆಗ್ತಾ ಇದೆಯೋ ಇಲ್ಲೋ ಅಂತ. ಸೊ ಡಿಟೆಕ್ಟ್ ಆಯಿತು, ಪೇರಿಂಗ್ ಆಯಿತು, ಪೇರ್ ಮಾಡಿಕೊಂಡೆ. ಇಲ್ಲಿ ಇದು ಸ್ಮಾರ್ಟ್ ಪವರ್ ಸಪ್ಲೈ ಕನೆಕ್ಟ್ ಮಾಡಿ ಮೋಟ್ರನ್ನ ಚಾಲೂ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಮೋಟ್ರ್ ಪವರ್ ಅಪ್ನೂ ಆಗಿದೆ. ಓಕೆ, ಇದಾಯಿತು. ಆ್ಯಂಟೆನಾದ ಮೇಲಿಂದು ಒಂದೆರಡು ರಬ್ಬರ್ ಕ್ಲ್ಯಾಂಪ್ ಇರುತ್ತೆ, ಅದನ್ನು ಹಚ್ಕೋತಾ ಇದ್ದೀನಿ ಇಲ್ಲಿ. ಇದೆಲ್ಲ ಲುಕ್ಸ್ ಸಲುವಾಗಿರುತ್ತೆ, ಜಾಸ್ತಿ ಏನು ಕೆಲಸ ಇರಲ್ಲ. ಓಕೆ, ಇವಾಗ ನಾವು ಟಾಪ್ ಪ್ಲೇಟ್ನ ಇದಕ್ಕೆ ನಟ್ ಬೋಲ್ಟ್ನ ಹಾಕ್ಕೊಂಬಿಡ್ಬೋದು ಇಲ್ಲಿ. ಸೊ ಟಾಪ್ ಪ್ಲೇಟ್ನ ಫಿಕ್ಸ್ ಮಾಡ್ಕೊಂಬಿಡ್ಬೋದು. ಇದೆಲ್ಲ ಅದು ಇನಿಷಿಯಲ್ ಡಾಕ್ಯುಮೆಂಟೇಷನ್ ಏನಿದೆ ಅಲ್ಲ, ಆ ಡಾಕ್ಯುಮೆಂಟೇಷನಲ್ಲಿ ನೋಡಿಕೊಂಡು ಎಷ್ಟು ಲೆಂಗ್ತ್ ಬ್ಯಾಕ್ ಸೈಡ್ ಏನಿದೆ ಇದರಲ್ಲಿ ಲಾಂಗರ್ ನಟ್ಸ್ ಹೋಗ್ತಿದ್ದು, ಫ್ರಂಟ್ ಸೈಡಲ್ಲಿ ಏನಿದೆ ಶಾರ್ಟರ್ ನಟ್ಸ್ ಹೋಗ್ತಿದ್ದು, ಐ ಮೀನ್ ಸ್ಕ್ರೂಸ್. ಸೊ ಬ್ಯಾಕ್ ಸೈಡಲ್ಲಿ ಲಾಂಗರ್ ಸ್ಕ್ರೂಸ್, ಫ್ರಂಟಲ್ಲಿ ಶಾರ್ಟರ್ ಸ್ಕ್ರೂಸ್. ಓಕೆ, ಎಲ್ಲ ಸ್ಕ್ರೂಸ್ನ ಟೈಟ್ ಮಾಡ್ಕೊಂಡ್ಬಿಡ್ಬೋದು ಇವಾಗ. Our drone is ready. ಸೊ ಇಲ್ಲಿ ಸ್ಕಿಡ್ ಪ್ಯಾಡ್ಸ್ ಏನಿದೆ ಅಲ್ಲ ಅದಕ್ಕೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಫ್ರೇಮಿಗೆ. ಇದು 4 ಆರ್ಮ್ಸಿಗೆ ಬರುತ್ತೆ, ಆರ್ಮ್ಸ್ ಕೆಳಗಡೆ ಆಗ್ತದೆ. ನೆಸಸರಿ ಏನಿಲ್ಲ, ಬಟ್ ಇಟ್ಸ್ ಗುಡ್ ಟು ಹ್ಯಾವ್. ಕೊಟ್ಟಿದ್ದಾರೆ ಅಂದರೆ ಯಾಕೆ ಹಚ್ಬಾರ್ದು ಆ ಥರ. ಓಕೆ, ಸ್ಕೆಚ್ ಪ್ಯಾಡ್ನೂ ರೆಡಿ ಆಯಿತು.
ಇವಾಗ ಡ್ರೋನಿಗೆ ಪ್ರೊಪೆಲ್ಲರ್ಸ್ ಹಾಕೋಣ. ಡ್ರೋನಲ್ಲಿ 4 ರೋಟ್ರಸ್ಸು ಅಪೋಸಿಟ್ ಡೈರೆಕ್ಷನ್ಸಲ್ಲಿ ತಿರುಗುತ್ತೆ. ಐ ಮೀನ್ ಲೈಕ್ ಎಡ್ಜಸೆಂಟ್ ಮೋಟ್ರಸ್. ಓಕೆ, ಎಡ್ಜಸೆಂಟ್ ಮೋಟ್ರಸ್ಸು ಅಪೋಸಿಟ್ ಡೈರೆಕ್ಷನಲ್ಲಿ ಇರಬೇಕು. ಸೊ ಬೇಸಿಕಲಿ ನೀವು ಟ್ರೇಸ್ ಮಾಡಿದ್ರೆ 1 2 3 4 ಅಂತ ಟ್ರೇಸ್ ಮಾಡಿದ್ರೆ ಎಲ್ಲ ಮೋಟ್ರಸ್ಸು ಅದರ ಪಕ್ಕದಕ್ಕಿಂತ ಅಪೋಸಿಟ್ ಡೈರೆಕ್ಷನಲ್ಲಿ ತಿರುಗ್ತಿರುತ್ತೆ. ಸೊ ಈ ರೀತಿ ನಾನು ನೋಟ್ ಮಾಡ್ಕೊಂಡಿದ್ದೆ. ಫಸ್ಟ್ ಮೋಟ್ರ್ ಏನಿದೆ ಅಲ್ಲ, ಲೆಫ್ಟ್ ಟಾಪ್ ಮೋಟ್ರ್ ಏನಿದೆಯಲ್ಲ, ಅದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗುತ್ತೆ ಅಂತ ನೋಟ್ ಮಾಡ್ಕೊಂಡಿದ್ದೆ. ಸೊ ಒಂದು ಆ್ಯಂಟಿ ಕ್ಲಾಕ್ ವೈಸ್ ಆಯ್ತಂದರೆ ಅದರ ಪಕ್ಕದ 2 ಕ್ಲಾಕ್ ವೈಸ್ ಆಗುತ್ತೆ. ಅಂದ್ ಅಪೋಸಿಟ್ ಡಯಾಗ್ನಲಿ ಅಪೋಸಿಟ್ ಇದ್ದದ್ದು ಮತ್ತೆ ಆ್ಯಂಟಿ ಕ್ಲಾಕ್ ವೈಸ್ ಆಗುತ್ತೆ. ಓಕೆ, ಆ್ಯಂಡ್ ಪ್ರೊಪೆಲ್ಲರ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಎವ್ರಿ ಟೈಮ್ ನೋಟ್ ಮಾಡ್ಕೋಬೋದು. ಲೈಕ್ ಏರ್ ಶುಡ್ ಬಿ ವೆನ್ ದೇ ರೊಟೇಟ್ ಇನ್ ದರ್ ಡೈರೆಕ್ಷನ್, ಏರ್ ಶುಡ್ ಬಿ ಬ್ಲೋಯಿಂಗ್ ಡೌನ್ವರ್ಡ್ಸ್. ಓಕೆ, ಇಲ್ಲಾಂದರೆ ಇಟ್ ಡಸಂಟ್ ವರ್ಕ್ ಆಬ್ವಿಯಸ್ಲಿ. ಇಟ್ ಶುಡ್ ಬಿ ಪುಷಿಂಗ್ ದ ಏರ್ ಡೌನ್. ಅದೊಂದು ಫಂಡ ಇರುತ್ತೆ. ಓಕೆ, ಇಲ್ಲಿ ನಾನು ಹಾಲಲ್ಲಿ ಇಟ್ಕೊಂಡು ಫ್ಲೈಟ್ ಟ್ರೈ ಮಾಡ್ತಾ ಇದ್ದೀನಿ. ಬ್ಯಾಟ್ರಿ ಕನೆಕ್ಟ್ ಮಾಡಿ ಬ್ಯಾಟ್ರಿ ಸ್ಟ್ರ್ಯಾಪ್ನ ಟೈಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ದಟ್ ಎವ್ರಿಥಿಂಗ್ ಇಸ್ ರೈಟ್ ಆ್ಯಂಡ್ ಫೈನ್. ಆ್ಯಂಡ್ ಬ್ಯಾಟ್ರಿ ಕನೆಕ್ಟ್ ಆಯಿತು. ಆ್ಯಂಡ್ ಲುಕ್ಸ್ ಲೈಕ್ ಇಟ್ ಈಸ್ ಪವರಿಂಗ್ ಅಪ್. ಇಟ್ ಈಸ್ ಗುಡ್. ಲೆಟ್ಸ್ ಸಿ, ಫಿಂಗರ್ಸ್ ಕ್ರಾಸ್ಡ್ ಹಾರುತ್ತಾ ಇಲ್ಲ ಅಂತ ನೋಡೋಣ ಏನಿದೆ ಕತೆ. ಪವರ್ ಅಪ್. ಓಕೆ, ಸಿಗ್ನಲ್ ಎಲ್ಲ ಇದೆ ನೋಡಿ, ಕನೆಕ್ಟ್ ಆಗಿದೆ ಪ್ರಾಪರ್ ಡ್ರೋನಿಗೆ. ಪವರ್ ಅಪ್ ಮಾಡೋಣ. ಪವರ್ಡ್ ಅಪ್. ಪವರ್ ಆಫ್ ಆಗುತ್ತೆ ಎಲ್ಲ ಚೆಕ್ ಮಾಡೋಣ ಇವಾಗ ಬಿಫೋರ್ ಫ್ಲೈಯಿಂಗ್. ಓಕೆ, ಪವರ್ ಆಫ್ನ ಆಯಿತು. ಮತ್ತೆ ಪವರ್ ಅಪ್ ಮಾಡೋಣ. ಓಕೆ, ಲೆಟ್ಸ್ ಫ್ಲೈ. ಹಾರ್ತಾ ಇದೆ ಡ್ರೋನು. ಐ ಡೋಂಟ್ ಸಿ ಎನಿ ಇಶ್ಯೂಸ್. ಆ್ಯಂಡ್ ಕಂಟ್ರೋಲ್ನು ಸ್ಟೇಬಲ್ ಆಗಿದೆ. ಸ್ವಲ್ಪ ಅಪ್ ಡೌನ್ ಅದು ಆಗ್ತಾ ಇದೆ. ಐ ಡೋಂಟ್ ನೋ ಏನಾಗಿದೆ ಅಂತ, ಬಟ್ ಸ್ಟೇಬಲ್ ಆಗಿದೆ. ಸೂಪರಾಗಿ ಹಾರ್ತಾ ಇದೆ. ಸ್ವಲ್ಪ ಹೈಟ್ ಗೇನ್ ಮಾಡೋಣ. This is beautiful.